ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಹಸ್ತಾಂತರಿಸುವ ರಾಜ್ಯ ಸರ್ಕಾರದ ಪ್ರಸ್ತಾಪದ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ದಕ್ಷಿಣ ಕನ್ನಡ ಘಟಕ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಮಾಜಿ ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಅವರು ಈ ಹಿಂದೆ ನೀಡಿದ್ದ ಹೇಳಿಕೆ ಹಾಗೂ ಪ್ರಸ್ತುತ ಆರೋಗ್ಯ ಸಚಿವರು ಇದನ್ನು ಬೆಂಬಲಿಸಿರುವುದು ಸಾರ್ವಜನಿಕ ಆರೋಗ್ಯ ರಕ್ಷಣೆಯ ಕುರಿತಾದ ಸರ್ಕಾರದ ನೈಜ ಉದ್ದೇಶಗಳ ಬಗ್ಗೆ ತೀವ್ರ ಸಂಶಯಗಳನ್ನು ಮೂಡಿಸಿದೆ ಎಂದು ಎಎಪಿ ರಾಜ್ಯ ಉಪಾಧ್ಯಕ್ಷ ವಿವೇಕಾನಂದ ಸಾಲಿನ್ಸ್ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ಪ್ರಸ್ತುತ ರಾಜ್ಯದ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದ್ದು, ಇವುಗಳ ಸಮಗ್ರ ಮೇಲ್ದರ್ಜೀಕರಣ ಅತ್ಯಗತ್ಯವಾಗಿದೆ. ಮೂಲಸೌಕರ್ಯಗಳ ತೀವ್ರ ಕೊರತೆಯಿಂದಾಗಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು ಮತ್ತು ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಬಡ ಜನರಿಗೆ ಗಗನಕುಸುಮವಾಗಿದೆ. ಇದರ ಪರಿಣಾಮವಾಗಿ ಬಡ ರೋಗಿಗಳು ಕನಿಷ್ಠ ಆರೋಗ್ಯ ಸೇವೆಗಳಿಗಾಗಿಯೂ ಅಲೆದಾಡುವಂತಾಗಿದೆ. ಯಾವುದೇ ಒಪ್ಪಂದವನ್ನು ಅಂತಿಮಗೊಳಿಸುವ ಮುನ್ನ ಈ ನಿರ್ಣಾಯಕ ವಿಷಯದ ಕುರಿತು ತಕ್ಷಣವೇ ಬಹಿರಂಗ ಸಾರ್ವಜನಿಕ ಚರ್ಚೆ ನಡೆಯಬೇಕು ಎಂದು ಆಪ್ ದಕ್ಷಿಣ ಕನ್ನಡ ಒತ್ತಾಯಿಸುತ್ತದೆ ಎಂದರು. ನಾವೆಲ್ಲ ಗವರ್ಮೆಂಟ್ ಹಾಸ್ಪಿಟಲ್ಗಳು ಮತ್ತು PHCಗಳನ್ನು ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಿಗೆ ಸುಪರ್ದಿಗೆ ನಾವು ಕೊಡ್ತೇವೆ ಅಂತ ಹೇಳಿ, ಆದರೆ ಅವರೀಗ ಇಲ್ಲಿ ಮಂಗಳೂರಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಮಂಗಳೂರು ಅಂತ ಹೇಳೋದಿಲ್ಲ ನಾನು, ಇಡೀ ರಾಜ್ಯದಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಸ್ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಯಾರು ಕೂಡ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗುವಂತ ಮನಸ್ಸು ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಹೈಜೀನ್ ಇಲ್ಲ, ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಇಲ್ಲ, ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಯಾವುದೂ ಇಲ್ಲ. ಈಗ ಇವರು ಏನು ಮೊನ್ನೆ UT ಖಾದರ್ ಅವರು ಹೇಳಿದ್ರು, ನಾವು ರೀಜನಲ್ ಹಾಸ್ಪಿಟಲ್ ಆಗಿ ವೆನ್ಲಾಕ್ ಅನ್ನ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳಿ. ಒಂದು ಕಡೆಯಲ್ಲಿ ಇವರು ಹೇಳ್ತಾರೆ ಅದನ್ನು ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಮಂಗಳೂರಲ್ಲಿ ಈಗ ಆಲ್ರೆಡಿ 9 ಮೆಡಿಕಲ್ ಕಾಲೇಜ್ಗಳಿದ್ದೇವೆ ನನ್ನ ಗಮನಕ್ಕೆ ಬಂದಾಗೆ, ಮತ್ತೆ 3ಕ್ಕೆ ಮತ್ತೆ ಹೊಸ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿ ಬಂದಿದ್ದೆ. ಆದ್ರೆ ಅವರಿಗೆ ರೆಕಗ್ನಿಷನ್ ಬೇಕಾದ್ರೆ ಪೇಷಂಟ್ಗಳು ಅವರಿಗೆ ಬೇಕಾದಷ್ಟು ಪೇಷಂಟ್ಗಳಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಅದಕ್ಕೆ ಬೇಕಾದಂತ ಪೇಷಂಟ್ಗಳು ಕೂಡ ಲಭ್ಯವಿರಬೇಕು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಇವ್ರು ಏನ್ ಮಾಡ್ತಾರೆ, ಯಾವ್ದಾದ್ರು ಮೆಡಿಕಲ್ ಕೌನ್ಸಿಲ್ನವ್ರು ಬಂದ ಕೂಡಲೇ ಯಾರನ್ನ ತಗೊಂಡ್ ಬಂದೊಂದಿಷ್ಟು ಪೇಷಂಟ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮಲಗಿಸಿ ರೆಕಗ್ನೇಷನ್ ತಗೊಳ್ಳುವಂತ ಇನ್ಸಿಡೆಂಟ್ಗಳು ಕೂಡ ಬಹಳ ಇದ್ದಾವೆ. ಒಂದು ಕಾರಣ ಮೆಡಿಕಲ್ ಕಾಲೇಜ್ಗಳನ್ನು ಉಳಿಸಬೇಕನ್ನುವಂತ ಒಂದು ಉದ್ದೇಶ ಕೂಡ ಇರಬಹುದು ಸರ್ಕಾರದ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರಿಗೆ ಏನಾದ್ರೂ ಇನ್ಕಮ್ ಸೋರ್ಸ್ ಇದ್ರೆ ಮೆಡಿಕಲ್ ಕಾಲೇಜ್ ಮತ್ತೆ ಇಂಜಿನಿಯರಿಂಗ್, ನಾವು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ಮಂಗಳೂರಿಗೆ, ಅದನ್ನು ಉಳಿಸುವ ಪ್ರಯತ್ನ ಕೂಡ ಇವರದ್ದು ಇರಬಹುದು. ಆದ್ರೆ ಜನಸಾಮಾನ್ಯರಿಗೆ ಇದರಿಂದ ಏನು ಪ್ರಯೋಜನ ಇದೆ ಅಂತೇಳಿ ಹೇಳಲಿಕ್ಕೆ ಇವರು ಸಿದ್ಧರಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಉಡುಪಿ ಜಿಲ್ಲಾ ಅಧ್ಯಕ್ಷರಾದ SR ಲೋಬೋ, SL ಪಿಂಟೋ, ಸೀಮಾ ಮಡಿವಾಳ, ವಾಸುದೇವ್, ಶಾಲೆಟ್ ಪಿಂಟೋ, ಹಬೀಬ್ ಖಾದರ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.